ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಂತರೂ ತುಂಬ ಖುಷಿಯಾದಂಥ ದಿನ, ಮನಸ್ಸಿಗೆ ನೆಮ್ಮದಿ ಸಿಕ್ಕಂಥ ದಿನ. ಯಾಕಂದರೆ ಇವತ್ತು ಜಯನಗರ ಫಿಫ್ತ್ ಬ್ಲಾಕಲ್ಲಿರೋ ರಾಯರ ಮಠಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದಾರೆ. ಆದರೆ ಆಗಿರಲಿಲ್ಲ. ಇವತ್ತು ನನಗೆ ಆ ಕಾಲ ಕೂಡಿ ಬಂತು ಅನಿಸುತ್ತೆ. ನಾನು ಹೋಗಿದ್ದ ಮೊದಲನೇ ದಿನವೇ ನನಗೆ ರಾಯರು ಬೃಂದಾವನದ ಎದುರುಗಡೆ ತುಪ್ಪದ ಆರತಿ ಬೆಳಗುವಂಥ ಅವಕಾಶ ಸಿಕ್ತು. ನನಗೆ ತುಂಬ ಖುಷಿ ಅನಿಸ್ತು. ರಾಯರಿಗಂತೂ ತುಂಬ ಹೃದಯದ ಧನ್ಯವಾದಗಳು, ನನ್ನನ್ನು ಇವತ್ತು ನಿಮ್ಮ ಸ್ಥಳಕ್ಕೆ ಬರೋ ಥರ ಮಾಡ್ಕೊಂಡಿದ್ದಕ್ಕೆ. ಯಾಕಂದರೆ ನಿಮ್ಮ ಅನುಗ್ರಹ ಇಲ್ದಿರ ಏನೂ ಆಗಲ್ಲ. ಅದಂತೂ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಮತ್ತು ಜೊತೆಗೆ ಸೌಮ್ಯವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವರಿಲ್ಲ ಅಂತಂದರೆ ನಾನು ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗುರುಗಳು ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ರಾಯರು ಖಂಡಿತ ಇದ್ದಾರೆ. ಜಯನಗರ ಫಿಫ್ತ್ ಬ್ಲಾಕಲ್ಲಿರೋ ರಾಯರ ಮಠಕ್ಕೆ ಯಾರ್ಯಾರು ಹೋಗಿಲ್ಲ, ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ರಾಯರು ತುಂಬ ಚೆನ್ನಾಗಿ ನೆಲೆಸಿದ್ದಾರೆ. ನೀವೇನು ಅನ್ಕೊತಿರೋದು 100% ಆಗುತ್ತೆ. ಯಾಕಂದರೆ ಇವತ್ತು ಒಂದು ಒಳ್ಳೆ ಉದಾಹರಣೆ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ. ಪೂಜೆ ಮಾಡಿಕೊಂಡು ಸೌಮ್ಯವ್ರೇನೋ ಕೇಳ್ಕೊಬೇಕು ಅಂತ ಹೇಳಿದ್ರು. ಹಾಗಾಗಿ ರಾಯರ ಬೃಂದಾವನದ ಎದುರುಗಡೆ ನಿಂತ್ಕೊಂಡು ಅವ್ರೇನೋ ಅಂದ್ಕೊಂಡು ಕೇಳಿದ್ರು ಮನಸ್ಸಲ್ಲಿ. ರಾಯರು ಪಟ್ಟಂತ ಹೂ ಪ್ರಸಾದ ಕೊಟ್ಟರು. ಅದಂತರೂ ಮಿರಾಕಲ್ ಅನ್ನಿಸ್ತು. ನನಗಂತೂ ಮೈಕೈ ಜುಮ್ ಅನ್ನಿಸ್ತು. ಅವ್ರಿಗೆ ತುಂಬ ಜನ ಕಮೆಂಟ್ಗಳು ಮಾಡ್ತಾರೆ, ಅಯ್ಯೋ ಏನು ಪೂಜೆ ಮಾಡ್ತಾರೆ, ಎಲ್ಲ ಸುಳ್ಳು, ನೀವು ನಂಬಿ ದೇವ್ರನ್ನ ನೀವೇ ಕೇಳಿ ಹೂ ಪ್ರಸಾದನ, ಬೇರೆಯವ್ರ ಹತ್ರ ಕೇಳಿ ತೊಗೋಬೇಡಿ. ಆಮೇಲೆ ಅವರು ದಾರ ಕಟ್ಟಿಳಿತಾರೆ, ಕಡ್ಡಿ ಹಾಕಿ ಅಲ್ಲಾಡಿಸ್ತಾರೆ, ಇದೆಲ್ಲನೂ ಹೇಳ್ತಾರೆ. ಬೃಂದಾವನದಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಲಿ ಏನಾಗುತ್ತೋ 4 ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದಾರೆ. ನಾನು ಕೂಡ ಈ ಗುರುವಾರ ಅವ್ರ ಮನೇಲಿ ಇದ್ಬಿಟ್ಟು ಆ ಪೂಜೆನ ನೋಡಿದೆ. ಸುಮಾರು ಜನ ಅವ್ರ ಕಷ್ಟಗಳನ್ನು ಕೇಳಿಕೊಂಡ್ರು. ಹೂ ಪ್ರಸಾದ ರಾಯರು ನಾನು ಕೂಡ ಏನೋ ಅಂದ್ಕೊಂಡು ಮನಸ್ಸಲ್ಲಿ ಕೇಳಿದೆ. ಅದು ಕೂಡ ಹೂ ಪ್ರಸಾದ ತುಂಬ ಚೆನ್ನಾಗಿತ್ತು ಅವ್ರ ಮನೇಲಿ. ರಾಯರು ಅವ್ರನ್ನ ಗಟ್ಟಿಯಾಗಿ ಹಿಡ್ದಿದ್ದಾರೆ. ರಾಯರ ಭಕ್ತಿ ಅಂತೂ ತುಂಬ ಚೆನ್ನಾಗಿದೆ. ರಾಯರು ತುಂಬ ಚೆನ್ನಾಗಿ ಒಲ್ದಿದ್ದಾರೆ ಕೂಡ ಅವ್ರಿಗೆ. ಅನುಮಾನದಿಂದ ಏನೂ ಆಗಲ್ಲ. ಅವ್ರವ್ರ ಭಕ್ತಿ ಅವ್ರವ್ರಿಗೆ. ಸೌಮ್ಯವ್ರಿಗಿರೋ ಭಕ್ತಿ ನನಗಂತೂ ತುಂಬ ಖುಷಿ ಅನಿಸುತ್ತೆ. ರಾಯರ ಮೇಲಿರೋ ಭಕ್ತಿಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಅವರು ಬೃಂದಾವನದಲ್ಲೇ ಆ ಥರ ಹೂ ಪ್ರಸಾದ ಕೊಟ್ಟರು ಅಂತಂದರೆ ಅವ್ರು ಇನ್ನಿಷ್ಟು ರಾಯರನ್ನ ನಂಬಿರಬೇಕು. ಅವ್ರು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ರಾಯರು ಅವ್ರ ಜೊತೆ ಸದಾ ಇರ್ತಾರೆ ಅನ್ನೋ ನಂಬಿಕೆ ಕೂಡ ನನಗೂ ದೃಢ ಆಯಿತು. ತುಂಬ ಖುಷಿ ಅನಿಸ್ತು. ನನಗಂತೂ ಇವತ್ತು ರಾಯರ ಮಠಕ್ಕೆ ಹೋಗಿದ್ದು ತುಂಬ ನೆಮ್ಮದಿ ಅನಿಸ್ತು. ಸೌಮ್ಯವ್ರ ಬಗ್ಗೆನೂ ನನಗೆ ತುಂಬ ಖುಷಿ ಇದೆ. ಅವ್ರ ಕೈಲಿ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ಅವರು ಒಂದು ಸಹಾಯ ಮಾಡ್ತಾರೆ. ಒಂದು ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ರಾಯರ ಹತ್ರ ಹೂ ಪ್ರಸಾದ ಕೇಳ್ತಾರೆ. ಅವ್ರಿಗೂ ತುಂಬ ಜನಗಳಿಗೆ ಒಳ್ಳೆಯದಾಗಿದೆ. ನನಗಂತೂ ಅವ್ರು ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಅನಿಸುತ್ತೆ. ನನಗೂ ಕೂಡ ಇವತ್ತು ರಾಯರ ಮಠ ದರ್ಶನ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ನಾನು ಆವಾಗವಾಗ ಇನ್ನೂ ಬರ್ತಾ ಇರ್ತೀನಿ. ನೀವು ಯಾರ್ಯಾರು ನೋಡಿಲ್ಲ, ಖಂಡಿತ ರಾಯರ ಮಠಕ್ಕೆ ಬನ್ನಿ. ಜಯನಗರದಲ್ಲಿರೋ ರಾಯರ ಮಠಕ್ಕೆ ತುಂಬ ಒಳ್ಳೆ ದರ್ಶನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.